ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಕಳೆದ 4 ದಿನಗಳಿಂದ ರಣಮಳೆಯ ಆರ್ಭಟ ಜೋರಾಗಿದ್ದು ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಒಳಹರಿವು ಹೆಚ್ಚಾಗಿದೆ. ಒಕ್ಕಿ ಹರಿತಾ ಇದೆ ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ ನದಿಗಳು. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 90 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ರಿಲೀಸ್ ಮಾಡಲಾಗ್ತಿದ್ದು ಘಟಪ್ರಭಾ ನದಿಗೆ 16,000 ಕ್ಯೂಸೆಕ್ಸ್ನಷ್ಟು ನೀರಿನ ಹರಿವು ಹೆಚ್ಚಾಗಿದೆ. ಮಲಪ್ರಭಾ ನದಿಗೂ ಕೂಡ 5,000 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದೆ. ರಾಜ್ಯದಲ್ಲಿ ಅರ್ಧ ಕಡೆ ಪ್ರವಾಹದ ಪರಿಸ್ಥಿತಿ ಮತ್ತಿನ್ನರ್ಧ ಕಡೆ ಬರದ ಪರಿಸ್ಥಿತಿ. ಬ್ಯಾಲೆನ್ಸ್ಡ್ ಮಳೆ ಅನ್ನೋಂಗೆ ಆಗ್ತಾ ಇದೆ ಇದು. ಈ ಕಡೆ ಮಳೆನೇ ಇಲ್ಲ, ಕೆಲವು ಕಡೆ ಮತ್ತೊಂದಷ್ಟು ಧೋ ಅನ್ನುವ ಮಳೆ. ಪರಿಣಾಮ ಸ್ವಲ್ಪ ಸಮಾಧಾನದ ಸುದ್ದಿ ರೈತರಿಗೆ. ಡ್ಯಾಮ್ಗಳಲ್ಲಿ ಒಳಹರಿವು ಹೆಚ್ಚಾಗ್ತಾ ಇದೆ. ಇಲ್ಲಿ ತನಕ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ, ಇರೋ ನೀರಿನಲ್ಲೇ ಹೊರ ಹರಿವು ಬಿಡ್ತಾ ಇದ್ರು. ಡ್ಯಾಮ್ಗಳು ಖಾಲಿ ಆಗ್ತಾ ಇತ್ತು, ಒಡಲು ಬರಿದಾಗ್ತಾ ಇತ್ತು. ಬಟ್ ಈಗ ಸಪ್ತ ನದಿಗಳ ಒಳಹರಿವು ಹೆಚ್ಚಾಗಿದೆ. ಹೆಚ್ಚಾಗ್ತಾ ಇರೋ ಮಳೆಯಿಂದ ಒಳಹರಿವು ಹೆಚ್ಚಿದ್ರ ಪರಿಣಾಮ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಒಳಹರಿವು ಕೂಡ ಈಗ ಹೆಚ್ಚಾಗಿದೆ.